ಗೆಳೆಯರೆ, ಇದು ಇವತ್ತಿನ ಫೈನಾನ್ಷಿಯಲ್ ನ್ಯೂಸ್ ಅಪ್ಡೇಟ್ಸ್. ಏರ್ಟೆಲ್ ಮತ್ತು ವೊಡಾಫೋನ್ ಇಂಡಿಯಾ ಹೆಚ್ಚಿಗೆ ಮಾಡಿದ್ರಿಂದ ಹೈಕ್ನ ಅದನ್ನು ನೋಡ್ಕೊಂಡು ಜಿಯೋನಿಗೆ ಹೆಚ್ಚಿಗೆ ಮಾಡಿದ್ದರಿಂದ ಸ್ವಲ್ಪ ಕಸ್ಟಮರ್ ತುಂಬ ನಿರಾಶೆಯ ವಿಷಯ ಆಗಿದೆ. ಫ್ರೈಡೇ ಮಾರ್ಕೆಟ್ ಕ್ರ್ಯಾಶಿಂದ ರಾಕೇಶ್ ಇಂಜಿನ್ ಒಳಗೆ 750 ಕೋಟಿ ಲಾಸ್ ಆಗಿದೆ. ಅವರು ಟೈಟನ್ ಕಂಪ್ನಿಲಿ 4% ಅಷ್ಟು ಸ್ಟೇಕ್ ಹೊಂದಿದ್ದಾರೆ. ಶೇರ್ ಈಗ 7% ಏನೋ ಕ್ರಾಶ್ ಆಗಿತ್ತು, ಅದನ್ನು ಸ್ವಲ್ಪ ಅವ್ರಿಗೆ ಸ್ವಲ್ಪ ಲಾಸ್ ಆಗಿದೆ. ಸಿಂಗಾಪುರದ ಕಾನ್ ಸ್ಟೋರ್ ಕ್ರಿಪ್ಟೋ ಎಕ್ಸ್ಚೇಂಜ್ ಈಗ ಇಂಡಿಯಾಕ್ಕೂ ಕಾಲಿಟ್ಟಿದೆ. ನೋಡೋಣ ಏನಾಗ್ತಂತ ಮುಂದೆ. ಪರಾಗ್ ಅಗ್ರವಾಲ್ ಈಗ ಟ್ವಿಟರ್ನ ನ್ಯೂ CEO ಆಗಿ ಆಯ್ಕೆ ಆಗಿದ್ದಾರೆ. ಎಲಾನ್ ಮಸ್ಕ್ ಅವರು ಡಾಜಿಕಾಯ್ನ್ ಕ್ರಿಪ್ಟೋ ಜಾಸ್ತಿ ಹೋಲ್ಡಿಂಗ್ ಮಾಡಿದಾರಲ್ಲ ಅಂಥವ್ರು ಲಿವರೇಜ್ ಟ್ರೇಡಿಂಗ್ ಮಾಡ್ತಾರೆ ಅಂಥವರಿಗೆಲ್ಲ ವಾರ್ನಿಂಗ್ ಮಾಡಿದ್ದಾರೆ. ಟಾಟಾ ಮೋಟರ್ಸ್ ಕಂಪನಿಯು ತಮಿಳುನಾಡು ಮತ್ತು ಗುಜರಾತ್ನಲ್ಲಿ 2 ಪ್ಲಾಂಟ್ಸ್ನ ಫೋರ್ಡ್ ಕಂಪ್ನಿಗೆ ಸೇಲ್ ಮಾಡೋಕ್ಕಂತ ನಿರ್ಧರಿಸಿದೆ. ತೇಗಾ ಇಂಡಸ್ಟ್ರೀಸ್ ಅದರ IPO ಡಿಸೆಂಬರ್ 1ರಿಂದ ಸ್ಟಾರ್ಟ್ ಆಗಲಿದೆ. ಫ್ರೆಂಡ್ಸ್, ಇದು ಇವತ್ತಿನ ಫೈನಾನ್ಷಿಯಲ್ ನ್ಯೂಸ್. ವಿಡಿಯೋ ಇಷ್ಟ ಇದ್ದರೆ ಶೇರ್ ಆಗೋ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಯಾವತ್ತೂ ಮರಿಬೇಡಿ.